ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ಅಕ್ಕಮಹಾದೇವಿ ಮಹಿಳಾ ಮಂಡಳಿ ಹಾಗೂ ಲಕ್ಷ್ಮೀ ಸರ್ಜಿಕಲ್ ಟ್ರಾಮಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರಾಣೆಬೆನ್ನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಾಂಗತ್ರಿಯ ಸಂಸ್ಕೃತ ವೈದಿಕ ಜ್ಯೋತಿಷ್ಯ ಪಾಠಶಾಲಾ ಆವರಣದಲ್ಲಿ ಮೊಣಕಾಲು ಮಂಡಿ ಚಿಪ್ಪು ಮತ್ತು ಚಪ್ಪೆ ಬದಲಾವಣೆ ಆಪರೇಷನ್ಗಳಿಗಾಗಿ ವಿಶೇಷ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಸಂಜೀವ್ ಎಂ ಮುದ್ರಿ ಪ್ರಖ್ಯಾತ ಚಪ್ಪೆ ಬದಲಾವಣೆ ಮತ್ತು ಮೊಣಕಾಲು ಚಿಪ್ಪು ಬದಲಾವಣೆ ತಜ್ಞರು. ಇವರು ಗ್ರಾಮೀಣ ಭಾಗದಲ್ಲಿ ಜನರ ಆರೋಗ್ಯ ಕುರಿತು ಕಳೆದ 18 ವರ್ಷಗಳಿಂದ ಯಶಸ್ವಿಯಾಗಿ ಉಚಿತ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಪ್ರಶಸ್ತಿ 2006ರಲ್ಲಿ ಮತ್ತು 7ರಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಮಗ ಡಾಕ್ಟರ್ ಸುಮುಖ ಮುದ್ರೆ ತಂದೆಯ ಆದರ್ಶಗಳನ್ನು ಅನುಸರಿಸುತ್ತಾ ಅವರು ಹಾಕಿಕೊಟ್ಟ ಹಾದಿಯಲ್ಲೇ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇನ್ನು ಹೊಸ ವಿಷಯ ಹೇಳುವುದಾದರೆ, ಹೊಸದಾಗಿ ಲಾಂಚ್ ಆದ ಹೊಸ ಎಕ್ಸ್ರೇ ಮಿಷನ್ ತಂದಿದ್ದು ಆಶ್ಚರ್ಯಕರವಾಗಿತ್ತು. ಕೇವಲ 1 ಸೆಕೆಂಡ್ನಲ್ಲಿ ಫೋಟೋ ಒಳಗಿನ ಮೂಳೆ ಕಾಣುವುದು ಸೂಚಕವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಕ್ಕನ ಬಳಗದ ಸರ್ವ ಸದಸ್ಯರು ಡಾಕ್ಟರ್ ಶಾರದಾ ಜಗನ್ನಾಥ್ ಹಿರೇಮಠ್, ಎಸ್ಎಂ ನಾಗರಾಜ್, ಇಟಗಿ ಬಸವರಾಜ ಗೌಡ, ಹೊಸಕೋಟೆ ಜಗದೀಶ್, ಅರವಿ ಬಸವನಗೌಡ, ಕಾಮ ಹೇಮಯ್ಯ ಸ್ವಾಮಿ, ಗನ್ನಮಠದಯ್ಯ, ಎಂಎಸ್ ಗಂಗಾಧರಯ್ಯ, ಯುಎಂ ವಿದ್ಯಾಶಂಕರ್, ಸಿ ಬಸವರಾಜ್ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ್, ಪ್ರಶಾಪ್ ವರ್ಚಿವಿ, ಕಂಪ್ಲಿ. ಪ್ರವೀಣ್ ಅಂತ ಆರ್ವಿ ಮೆಡಿಕಲ್ ಇಂದ ಎಕ್ಸ್ರೇ ಮ್ಯಾನುಫ್ಯಾಕ್ಚರರ್ಸ್ ಬೆಂಗಳೂರು ಕಡೆಯಿಂದ ಬಂದಿದ್ದೀವಿ. ನಮ್ಮಲ್ಲಿ ಎಕ್ಸ್ರೇ ಸಿಗುತ್ತೆ 100 mA, HF ಹೈ ಫ್ರೀಕ್ವೆನ್ಸಿ ಸಿಗುತ್ತೆ. ದೆನ್ 10 mA ಈಗ ಹೊಸದಾಗಿ ಬಂದಿದೆ, ಲಾಂಚ್ ಆಗಿದೆ, ಫೋಸ್ಕಾನ್ ಅಂತ. ಇಲ್ಲಿ ಬಂದು ಇದು ನೋಡ್ಬೋದು ನೀವು ಎಕ್ಸ್ರೇ. ಇಲ್ಲಿ ಬಂದು ಎಕ್ಸ್ರೇ ನೋಡ್ಬೋದು. ಹ್ಯಾಂಡ್ರಲ್ ಎಕ್ಸ್ರೇ ಬರುತ್ತೆ ನಿಮಗೆ, ಡಿಜಿಟಲ್ ಕಾನ್ಸೆಪ್ಟಲ್ಲಿ ಇದೆ. ಎಕ್ಸ್ರೇ ತೆಗೆದ ತಕ್ಷಣ ಇಮಿಡಿಯೇಟ್ ಆಗಿ ವಿತಿನ್ 1 ಸೆಕೆಂಡಲ್ಲಿ ನಿಮ್ಗೆ ಎಕ್ಸ್ರೇ ಬರುತ್ತೆ. ಮೂರನೇ ಒಂದು ಇದು ಉಚಿತ ಎಲುಬು ಮತ್ತು ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ. ನಮಗೆ ಈ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, NKS TV ಅವರಾಗಿರ್ಬೋದು, ಈ ಒಂದು ಎಲ್ಲರ ಪತ್ರಿಕಾ ಮಾಧ್ಯಮದ ಪ್ರೋತ್ಸಾಹದಿಂದ 3 ದಿನ ಊರೆಲ್ಲ ಪ್ರಚಾರ ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವಾಗ ಎಲುಬು ಸಾಂದ್ರತೆ ಅಂತಂದರೆ ನೀರಿನಲ್ಲಿ ಬೆಡಸುತನ ಜಾಸ್ತಿ ಆಗಿಬಿಟ್ಟು ಎಲ್ಲರಿಗೂ ಮೊಣಕಾಲು ನೋವು, ಚಪ್ಪೆ ನೋವು ಮತ್ತು ಕೆಲವೊಂದು ಸಯಾಟಿಕಾ ಅನ್ನುವಂಥ ಇದು ಎಲ್ಲ ತೊಂದರೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಆ ಒಂದು ಸಾಂದ್ರತೆಯನ್ನು ನಾವು ಹೆಚ್ಚಾಗುವುದರಲ್ಲಿ ಮುಂಚೆನೇ ನಾವು ಅದನ್ನು ಕಾಪಾಡ್ಕೋಬೇಕಂತ ಹೇಳಿಬಿಟ್ಟು ರಾಣೆಬೆನ್ನೂರಿಂದ ಬಂದಿರುವಂಥ ಮುದ್ರಿ ಸಾಹೇಬರು ನಮಗೆ ಈ ಒಂದು ಅವಕಾಶನ ಲಭಿಸ್ಕೊಡ್ತಾ ಇದ್ದಾರೆ. ಅವರು ನಮಗೆ ಕರೆಗೆ ಹೋಗಿ 3ನೇ ಸಲ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಉಚಿತವಾಗಿ ನಮ್ಮ ಸಂಘದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದು ಎದಕ್ಕೆ ಮಾಡ್ತಾ ಇದ್ದೇವಪ್ಪ ಅಂದರೆ, ನಮ್ಮಲ್ಲಿ ಎಲ್ಲರಿಗೂ ಇದು ಉದ್ದೇಶ ಏನಪ್ಪ ಅಂತಂದರೆ, ಎಲುಬು ಕೀಲು ಡಾಕ್ಟ್ರನ್ನೇ ಯಾಕೆ ಕರೆಸಬೇಕು ಅನ್ನುವಂಥ ಉದ್ದೇಶ ಯಾಕಂತಂದರೆ, ನಮ್ಮಲ್ಲಿ ಮೂಳೆ ಸಾಂದ್ರತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎದಕ್ಕಂತಂದರೆ, ರೈತರು ಇವಾಗ ಕ್ರಿಮಿನಾಶಕವನ್ನು ಬೆಳೆದು ಅದರಿಂದ ನಾವು ಅದೇ ಆಹಾರವನ್ನು ನಾವು ಇದು 3ನೇ ಬಾರಿ ನಾವು ಡಾಕ್ಟರ್ನ ಕರೆಸಿ ಫ್ರೀ ಚೆಕಪ್ ಮಾಡ್ತಿದ್ದದು ಕಂಪ್ನಿನಲ್ಲಿ, ಜನರಿಗೆ ಉಪಯೋಗ ಆಗಲಿ ಅಂತ. ಹೀಗಾಗಿ ಈ ಸಲ ನಾವು ಆರ್ಥೋಪೆಡಿಕ್ ಫ್ರಮ್ ರಾಣಿಬೆನ್ನೂರ್ಲಿಂದ ಕರೆಸಿದ್ದೀವಿ. ಅವ್ರದ್ದು ಸ್ಪೆಷಲಿಸ್ಟ್ ಏನಂದ್ರೆ ಅವರು ಆರ್ಥೋಪೆಡಿಕ್ ಅವರು. ನಮ್ಮ ಕಂಪ್ನಿ ಜನರಿಗೆ ಸ್ವಲ್ಪ ಸದುಪಯೋಗ ಆಗಲಿ ಅಂತ ನಾವು ಇದಕ್ಕೆ ಕರೆಸಿದ್ದೀವಿ. ಇವಾಗ ಟೋಕನ್ ಕೊಡ್ತಾ ಇದ್ದೀರಾ ಅಲ್ರಿ ಮೇಡಮ್? ಹೌದು. ಈಗ ಅದಕ್ಕೆ ಚಾರ್ಜ್ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ, ನಾವೇನು ಚಾರ್ಜ್ ಮಾಡ್ತಾ ಇಲ್ಲ. ನಾವು ಜನಪರ ಸೇವೆಗೋಸ್ಕರ ನಾವು ಅಕ್ಕಮಹಾದೇವಿ ಸಂಘದ ಪರವಾಗಿ ಒಂದು ಜನರಿಗೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಫ್ರೀ ಉಚಿತ ಹಮ್ಮಿಕೊಂಡಿದ್ವಿ. ಆಮೇಲೆ ಯಶಸ್ವಿನಿ ಕಾರ್ಡ್ ಇದ್ರೆ ಮೊದಲೇ ಆದ್ಯತೆ ಅಂತ ಕೊಡ್ತಾ ಇದೀವಿ. ಇಲ್ದವ್ರಿಗೆ ನೋಡ್ತಿಲ್ಲ ಅಂತ ಏನಿಲ್ಲ, ಇಲ್ದವ್ರಿಗೂ ನೋಡ್ತಿದ್ದೀವಿ, ಇದ್ದವ್ರಿಗೂ ನೋಡ್ತಿದ್ದೀವಿ. ಆದರೆ ಯಶಸ್ವಿನಿ ಕಾರ್ಡ್ ಇದ್ದವ್ರಿಗೆ ಮೊದಲೇ ಆದ್ಯತೆ ಪ್ರಿಫರೆನ್ಸ್ ಕೊಡ್ತೀವಿ. ಇನ್ನೊಂದು ಪ್ರಶ್ನೆ, ಈಗ ಸಾಮಾನ್ಯವಾಗಿ ಆಲ್ಮೋಸ್ಟ್ ಸಣ್ಣ ಹುಡುಗರಿಂದ ಹಿಡಿದು ದೊಡ್ಡವರವರೆಗೆ ಮೊಣಕಾಲು ಚಿಪ್ಪಿಂದು ತೊಂದರೆ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಆ ತೊಂದರೆಗೆ ನಮ್ಮ ಹತ್ರ ಯಶಸ್ವಿನಿ ಕಾರ್ಡ್ ಇಲ್ಲ, ಬೇರೆ ಯಾವುದೇ ರೀತಿಯಿಂದ ಕಾರ್ಡ್ ಇಲ್ಲ, BPL ಕಾರ್ಡ್ ಕೂಡ ಇಲ್ಲ. ಅವರಿಗೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಸರ್? ಅವರಿಗೆ ಮೊದಲು ಚೆಕ್ ಮಾಡ್ತೇವೆ. ಹೌದು ಸರ್. ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಯೂಶಲಿ 100ಕ್ಕೆ 60-70% ಇದನ್ನು ಔಷಧಿ ಉಪಚಾರ ಮತ್ತು ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಸರಿಯಾಗ್ಲಿಕ್ಕೆ ಚಾನ್ಸ್. ಅದಕ್ಕೆ ಯಾವಾಗೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ರೋಗ ಬರದೇ ಇದ್ದಂಗೆ ಹೆಂಗೆ ಜೀವನ ಮಾಡಬೇಕು ಅನ್ನೋದು ಮೊದಲು ಅವ್ರಿಗೆ ಕಲಿಸ್ಕೊಟ್ಟು ಆ ರೋಗ ಬರ್ದಂಗಿದ್ರೆ ಅವ್ರ ಜೀವನದ ಆರಾಮಿರಲೇಬೇಕು. ಅದಕ್ಕೆ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ. ಅದನ್ನೇ ಜನ ಬರಿತಾ ಇದ್ದಾರೆ. ಮತ್ತು ನಮ್ಮ ಆಹಾರ ವಿಹಾರಗಳ ಸರ್ ಹೇಳಿದಂಗೆ ಹೆಚ್ಚು ಕಡಿಮೆ ಆಗೋಗ್ತದೆ. ಅದನ್ನು ನಾವು ಸರಿ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಎಲ್ಲರೂ ನಿರೋಗಿಯಾಗಿ ಬದುಕ್ಬೋದು ಅಂಥೇಳಿ ಹೇಳ್ತೀನಿ. ಏನಕ್ಕೆ ಇಷ್ಟಪಡ್ತೀನಿ ಸರ್? ಅಪ್ರಾಕ್ಸಿಮೇಟ್ ಖರ್ಚು ಎಷ್ಟು ಬರ್ಬೋದು ಸರ್? ಈಗ ಮೊಣಕಾಲು ಚಿಪ್ಪು ಎಡಬದಿಯಲ್ಲಿ ತೊಂದರೆ ಇರುತ್ತೆ ಸರ್, ಅವರಿಗೆ ನೀವು ಚೇಂಜ್ ಮಾಡಲೇಬೇಕು ಅನ್ನೋ ಒಂದು ವಿಷಯ ಬಂದಾಗ ಎಷ್ಟು ಖರ್ಚು ಬರ್ಬೋದು ಸರ್? ಸರ್, ನಾವು ಈ ಬಡ ಜನರಿಗಾಗಿ ಇದು ಮಾಡ್ಬೇಕಾರೆ
ಸುಮಾರು 1,10,000 1,20,000 ಅವ್ರ ಪ್ರತಿಯೊಂದು ಟ್ರೀಟ್ಮೆಂಟ್ ಇದ್ದಿದ್ದು ಗುಳಿಗೆ ಸಹಿತ ಅವ್ರಿಗೆ ಫ್ರೀ ಮಾಡಿಕೊಡ್ತೀವಿ. ಇದು ಒಂದು ಪ್ಯಾಕೇಜು. ಇದರೊಳಗೆ ಎಲ್ಲ ಆಪರೇಷನ್ಗಳು, ಅವರ ಔಷಧೋಪಚಾರಗಳು, ಆಸ್ಪತ್ರೆ ಸೇವೆ, ಫಿಸಿಯೋಥೆರಪಿ ಎಲ್ಲ ಇದರೊಳಗೆ ಈ ಉಚಿತವಾಗಿ ಮಾಡಿಕೊಡ್ತೀವಿ. ಈ 1,10,20 ಪ್ಯಾಕೇಜ್ನೊಳಗೆ ಎಲ್ಲ ಬರ್ತದೆ. ಅವ್ರು ಅಡ್ಡಾಡಂಗೆ ಮಾಡಿ 4 ದಿವಸ ಜಾಸ್ತಿ ಇಟ್ಕೊಂಡು ಅವ್ರು ಮೆಟ್ಲ ಹಚ್ಚಿ ಎಲ್ಲ ಮಾಡಿಸಿ ಮನೆಗೆ ಕಳಿಸ್ತೀವಿ. ಸರ್ ಭಾಳಷ್ಟು ಮಾಡಿದ್ದೀರಾ, ಸಕ್ಸಸ್ ಆಗಿದೆ? ಇಲ್ಲಿವರೆಗೂ ನಾವು 8,000 ಆಪರೇಷನ್ಗಳು ಮಾಡಿದ್ದೇವೆ. ನಿನ್ನೆ ಸಹಿತ 2 ಮೊಣಕಾಲು ಮಂಡಿ ಚಿಪ್ ಬದಲಾವಣೆ ಮಾಡಿ ಇಲ್ಲಿ ಬಂದಿದ್ದೀನಿ ನಾನು. ತುಂಬ ಧನ್ಯವಾದಗಳು. ನಿಮ್ಮಂಥ ಅತ್ಯುತ್ತಮ ವೈದ್ಯರು ನಮ್ಮ ಕಂಪ್ನಿಗೆ ಬಂದು ಸೇವೆ ಮಾಡಿದ್ದಕ್ಕೆ ನಮ್ಮ ವಾಹಿನಿ ಮುಖಾಂತರ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ತಮ್ಮ ಹೆಸರು ಸರ್? ಸರ್, ನಾನು ಡಾಕ್ಟರ್ ಸಂಜೀವ್ ಮಾರ್ತಾಂಡರಾವ್ ಮುದ್ರಿ ಅಂತ. ಹೌದು ಸರ್. ನಾನು ರಾಣೆಬೆನ್ನೂರಲ್ಲಿ ಇರ್ತೇನೆ. ಹೌದು ಸರ್. ನಂದು 65 ಬೆಡೆಡ್ ಹಾಸ್ಪಿಟ್ಲ್ ಇದೆ. ಹೌದು ಸರ್. ಲಕ್ಷ್ಮೀ ಸರ್ಜಿಕಲ್ ಟ್ರಾಮಾ ಆರ್ಥೋ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ವಿನಾಯಕ್ ನಗರ 3ನೇ ಕ್ರಾಸ್ನಲ್ಲಿದೆ. ಸರ್, ನಾನು ನಮ್ಮ MBBS ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದೀನಿ. ಆರ್ಥೋಪೆಡಿಕ್ಸನ್ನು KMC ಹುಬ್ಳಿ ಒಳಗೆ ಮಾಡಿ ಮುಂದೆ DNB ಅಂತ ಭಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಹಾಸ್ಪಿಟಲ್ ಮಧ್ಯಪ್ರದೇಶಿಗೆ ಛತ್ತೀಸ್ಗಢ ಆಗಿದೆ, ಅಲ್ಲಿ ಮಾಡಿ ಮುಗಿಸಿದ್ದೀನಿ. ಮುಂದೆ ಸೀನಿಯರ್ ರೆಸಿಡೆನ್ಸಿಯನ್ನು ಸಯನ್ ಮುಂಬೈ ಹಾಸ್ಪಿಟ್ಲಲ್ಲಿ ಮಾಡಿದ್ದೀನಿ. ಮತ್ತು ನನಗೆ ಮೊಣಕಾಲು ಮಂಡಿ ಚಿಪ್ಪು ಬದಲಾವಣೆ, ಚಪ್ಪೆ ಬದಲಾವಣೆ, ಬೆನ್ನುಹುರಿ ಆಪ್ರೇಷನ್ನು ಮತ್ತು ಜನರಲ್ ಆರ್ಥೋಪೆಡಿಕ್ಸು ಎಲ್ಲ ಆಪ್ರೇಷನ್ಗಳನ್ನು ನಾವು ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಇದು ಅಷ್ಟೇ ಅಲ್ಲದೆ ಯೂರಾಲಜಿ ಸಂಬಂಧಪಟ್ಟಂಥದ್ದು, ಪ್ಲಾಸ್ಟಿಕ್ ಸರ್ಜರಿ ಸಂಬಂಧಪಟ್ಟಂಥದ್ದು ಎಲ್ಲ ಇದೆ. ಯಶಸ್ವಿನಿ ಕಾರ್ಡ್ ಇದ್ದವರಿಗೆ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಸಂಪೂರ್ಣವಾಗಿ ಉಚಿತವಾಗಿ ಈ ಚಿಕಿತ್ಸೆಗಳನ್ನು ಮಾಡ್ತೀವಿ. ಅದಕ್ಕೆ ದಯಮಾಡಿ ಯಾರಿಗೆ ತ್ರಾಸಿದೆ, ಈಗಿನ ಕಾಲಕ್ಕೆ ಎಲ್ಲರಿಗೂ ಮೊಣಕಾಲು ಮಂಡಿ ನೋವು, ಸೊಂಟ ನೋವು ಇವೆಲ್ಲ ಇದ್ದಿದ್ದೇ ಇದೆ. ಯಾರಿಗೆ ಏನು ತ್ರಾಸಿದೆ ಬಂದು ನಾವು ಟ್ರೀಟ್ಮೆಂಟ್ ತೊಗೋಬೋದು. ನಮಸ್ಕಾರ.